ಸಾದಿಕ್ ಪಾಷಾ ಅವ್ರ ಹತ್ರ ಹೋಗ್ಬಿಡ್ತೀನಿ. ಪಾಪ ಟಿಪ್ಪು ಅವ್ರನ್ನ ಸಖತ್ ಏನಂದ್ರೆ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲ ಸಮರ್ಥನೆ ನೋಡಿ ಮೇಡಮ್, ನಾನು ಒಂದು ಮಾತನ್ನ ಹೇಳಕ್ಕೆ ದೇಶ ಪ್ರೇಮ ಮೆರೆದವರು, ವೀರ ಸೇನಾನಿ ಅಂತೆಲ್ಲ ಕೊಂಡಾಡ್ತಿದ್ದೀರಿ ತಾವು. ಬಟ್ ಟಿಪ್ಪು ಅವರ ಜಯಂತಿ ಮಾಡೋದ್ರಿಂದ ತಮಗೇನ್ ಲಾಭ, ತಮ್ಮ ಸಮುದಾಯಕ್ಕೆ ಏನ್ ಲಾಭ, ಏನಾದ್ರೂ ಲಾಭ ಇದೆಯಾ? ಮೇಡಮ್ ನೋಡಿ, ಟಿಪ್ಪು ಸುಲ್ತಾನ್ ಅವರು, ನಾನು ಮಾತು ಪದೇ ಪದೇ ನಾನು ಅದೇ ಹೇಳ್ತೀನಿ, ಎಲ್ರಿಗೆ ರಾಜ ಇದ್ದಾರೆ, ಸುಲ್ತಾನ್ ಇದ್ದಾರೆ. ಮುಸಲ್ಮಾನರಿಗೆ ಸುಲ್ತಾನ್, ಹಿಂದೂ ರಾಜ. ಕೇಳ್ಕೊಳ್ಳಿ, ನಾನು ಮಾತನಾಡಕ್ ಕೊಡಲ್ಲ, ನೀವೇ ಮಾತನಾಡ್ರಿ. ಅಲ್ಲ ನೋಡಿ ಏನು ನೀವು ಒಪ್ಪಲ್ಲ, ಗೊತ್ತಾಯ್ತು ಅದು ಏನಂತ ಗೊತ್ತಾಯ್ತು. ಈಗ ಆಂಕರ್ ಏನಂತ ಗೊತ್ತಾಯ್ತು. ನೋಡಿ ಮೇಡಮ್, ನಾನು ಹೇಳ್ತೀನಿ, ಅವ್ರು ಯಾರು ಕಾಶ್ಯಪ್, ವಿಜಯಾನಂದ ಕಾಶ್ಯಪ್ ಅವ್ರು ಇದ್ದಾರಲ್ಲ, ಅವ್ರಿಗೆ ಯಾರನ್ನ ಜನ ಮುಸಲ್ಮಾನರು, ಹಿಂದೂಗಳು, ಅವರು ದಲಿತರು ಹೇಳಿದ್ರ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅಂತ ಹೇಳಿ ಇದು ಕೊಡಿ ಅಂತ ಹೇಳಿದ್ರ ಯಾರಿಗನ್ನ? ಅವರು ನೋಡಿ, ಅವ್ರಿಗೆ ಈ ದಮ್ಮಿದ್ರೆ, ತಾಕತ್ತಿದ್ರೆ, ಟಿಪ್ಪು ಸುಲ್ತಾನ್ ಅವರು ಮಾಡಿದ ಕೆಲಸಕ್ಕೆ ಒಂದು ಯೂನಿವರ್ಸಿಟಿನೋ ಇಲ್ಲಾಂದ್ರೆ ಮೆಡಿಕಲ್ ಕಾಲೇಜ್ ಕಟ್ಟಿ ಅವ್ರನ್ನಿಂದ ಹೇಳಬೇಕು, ಇದು ಚಾಕ್ಲೇಟ್ ಕೊಡೋ ಕೆಲಸ ಈ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು ಆಗಲಿ, BJP ಆಗಲಿ, JDSನವರು ಆಗಲಿ, ಮುಸಲ್ಮಾನಿಗೆ ಓಲೈಕೆ ಮಾಡೋಕ್ಕೆ ಹೆಸರು ತಗೊಂಡು ಟಿಪ್ಪು ಸುಲ್ತಾನು ನಮ್ಮನ್ನು ಬೇಕೂಪ್ ಮಾಡಬೇಡಿ, ಎಲ್ಲ ಗೊತ್ತಿದ್ದೆ ಏನು ಮಾಡ್ತಾ ಇದ್ದೀರಾ ಅಂತ. ನೀವು ಹೇಳೋ ಮಾತಕ್ಕೆ ಹಿಂದೂಗಳು ನಮ್ಮ ಅಗೇನ್ಸ್ಟ್ ಆಗ್ತಾ ಇದ್ದಾರೆ, ಮುಸಲ್ಮಾನ ಅಗೇನ್ಸ್ಟ್ ಆಗ್ತಾ ಇದ್ದಾರೆ. ಹಿಂದೂ ಮುಸಲ್ಮಾನು ಈ ಕಡೆ ಟಿಪ್ಪು, ಬೇರೆ ಕಡೆ ಹಿಂದೂ ಇದು ಅಂತ ಬರ್ತಾ ಇದ್ದೆ. ನೋಡಿ, ಟಿಪ್ಪು ಸುಲ್ತಾನ್ ಎಲ್ರಿಗೋಸ್ಕರ, ಅದು ಈ ಗೌರ್ಮೆಂಟ್ ಏನನ್ನ ಮಾಡ್ಬೇಕಂದ್ರೆ ಈ ವಿಜಯಾನಂದ ಕಾಶ್ಯಪ್ ಇದ್ದಾರಲ್ಲ ಇಂಥವ್ರಿಗೆ ಈ ಮಾತು ಹೇಳಿಬಿಟ್ಟು ಫಸಾದಿ ಅಂತಾರೆ. ಫಸಾದಿಕ್ಕೆ ಪ್ರಪಂಚನಲ್ಲಿ ಜಾಗ ಇಲ್ಲ. ಯಾರು ಕೋಮು ಗಲಭೆ ಮಾಡ್ಸಕ್ಕೆ ಇಂಥ ಮಾತು ಹೇಳ್ತಾರೆ, ಅವ್ರ ಮೇಲೆ ನಾವೆಲ್ಲ ಕೇಸ್ ಹಾಕ್ತೀವಿ. ಅಷ್ಟು ಪ್ರೀತಿ ನಮ್ಮ ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಇದ್ರೆ, ಮತಂತಾಗಿ ನೀವು ಮತಂತ ಅನ್ನೋಂಥ ಜನ ಹೇಳಿ ನಮಗೆ ಇದಾಗ್ತಾ ಇದ್ರೆ, ಮುಸಲ್ಮಾನ ಆಗ್ಬಿಡಪ್ಪ, ಟಿಪ್ಪುಗೋಸ್ಕರ ಫೈಟ್ ಮಾಡಿ, ನಮ್ಮ ಮಾತು ಕೇಳಲ್ಲ. ನೀವು ಮತಂತಾಗಿ ಮಾತು ಹೇಳಿ, ನಾನು ಮುಸಲ್ಮಾನ ಆಗಿದ್ದೀನಿ, ಟಿಪ್ಪು ಅವ್ರ ಸಮುದಾಯಕ್ಕೆ ನಾನು ಹೋಗಿದ್ದೀನಿ, ಅವ್ರಿಗೋಸ್ಕರ ಏನನ್ನ ಮಾಡಿ ಅಂತ ನಿಮ್ಮ ಗೌರ್ಮೆಂಟ್ಗೆ ಹೇಳಿ. ನೀವು ಸುಮ್ಮನೆ ಮಾತಕ್ಕೆ ಚಾಕ್ಲೇಟ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಮುಸಲ್ಮಾನರಿಗೆ ತೊಂದರೆನಲ್ಲಿ ಹಾಕ್ತಾ ಇದ್ದೀರಾ. ಎಲ್ಲರೂ ಪ್ರೀತಿಸ್ತಾರೆ ಟಿಪ್ಪು ಸುಲ್ತಾನ್ ಅವರಿಗೆ. ಇಂಥ ಮಾತು ನೀವು ಹೇಳೋದು ಹಿಂದೂ ಮುಖಂಡರು ನಮ್ಮ ಟಿಪ್ಪು ಸುಲ್ತಾನಿಗೆ ಅವಮಾನ ಶಬ್ದದಿಂದ ಮಾತಾಡ್ತಾ ಇದ್ದಾರೆ. ಆ ಕಾರಣ ನೀವೇ, ಈ ಗೌರ್ಮೆಂಟ್ ಕಾರಣ. ಓಕೆ, ಸಾದಿಕ್ ಪಾಷಾ ಸರ್ ಹೇಳ್ತಾ ಇರೋದು, ದಯವಿಟ್ಟು ಚಾಕ್ಲೇಟ್ ತೋರಿಸಿ ಏನೋ ಮಾಡಕ್ ಹೋಗ್ಬೇಡಿ. ಟಿಪ್ಪು ಜಯಂತಿಯಿಂದ ನಮಗೇನು ಲಾಭ ಇಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಟಿಪ್ಪು ಅವರ ಹೆಸರಲ್ಲಿ ಒಂದು ಕಾಲೇಜೋ ಒಂದು ಸ್ಕೂಲೋ ನಿರ್ಮಾಣ ಮಾಡಿ, ಆಗ ನಿಮ್ಮ ಪ್ರೇಮವನ್ನ ನಾವು ಸ್ವಾಗತ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆ ಸುಂದರೇಶ್ ಸರ್, ನಿಮ್ಮ ವರ್ಷನ್ ಏನು? ಈಗ ಟಿಪ್ಪು ಜಯಂತಿಗೆ ವಿರೋಧನಾ ಅಥವಾ ಟಿಪ್ಪು ಅಂದ್ರೇನೆ ವಿರೋಧನಾ? ದೇಶ ಪ್ರೇಮ ಅನ್ನೋದು ತಪ್ಪ, ವೀರ ಸೇನಾನಿ ಅಂತ ಹೇಳ್ತಾ ಇರೋದು ತಪ್ಪ, ಅದನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ವಿರೋಧನಾ ಹಿಂಗೆ ಅಂತ? ಕಾನೂನಿಗೆ ಯಾರು ಕೂಡ ದೊಡ್ಡವರಲ್ಲ. ಕಾನೂನಲ್ಲಿ ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತಕ್ಕಂಥದ್ದು ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆದರೆ ನಮ್ಮ ಮುಸ್ಲಿಮ್ಸ್ ಅವರಿಗೆ ಈಗಲಾದರೂ ಗೊತ್ತಾಯ್ತಲ್ಲ, ಕಾಂಗ್ರೆಸ್ ಚಾಕ್ಲೇಟ್ ಕೊಡುವಂಥ ಪಕ್ಷ ಅಂತಕ್ಕಂಥದ್ದು. 73 ವರ್ಷ ಆದರೂ ಈಗಾದ್ರೂ ಗೊತ್ತಾಯ್ತಲ್ಲ. ಇನ್ನಾದರೂ ನೀವು ಮುಸ್ಲಿಮ್ಸರು ಒಗ್ಗಟ್ಟಾಗಿ ಈ ರಾಜ್ಯ ದೇಶವನ್ನು ಉಳಿಸೋದು. ಎರಡನೇದು, ಇವತ್ತು ರಾಜ ಒಪ್ಕೊಳ್ಳುವಂತ ದುಸ್ಥಿತಿ ಈ ದೇಶದ ಜನಗೆ, ಈ ರಾಜ್ಯದ ಜನಗೆ ಬಂದಿಲ್ಲ. ಟಿಪ್ಪು ಒಬ್ಬ ಮತಾಂತ ಅಂತಕ್ಕಂಥದ್ದು ಉಲ್ಲೇಖವಾಗಿದೆ. ಅವನು ಖಡ್ಗದಿಂದನೇ ನಾನು ದೇವಾಲಯಗಳನ್ನ ಒಡೆದಿರುವಂಥ ಇತಿಹಾಸಗಳನ್ನು ಇದೆ. ಸಾವಿರಾರು ಜನಗಳನ್ನು ನಾಶ ಮಾಡಿರುವಂಥ ಇತಿಹಾಸನೂ ಕೂಡ ನಮ್ಮಲ್ಲಿ ಇದೆ. ಅದನ್ನೇನು ಮರೆಮಾಚಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ಸ್ ಅಪೀಸ್ಮೆಂಟ್ ಆದರೆ 73 ವರ್ಷಗಳಿಂದ ಟಿಪ್ಪುವಿನ ಬಗ್ಗೆ ಉಸಿರಿಲ್ದಾಗ ಸಿದ್ದರಾಮಯ್ಯ ಗೆದ್ದ ತಕ್ಷಣ ಟಿಪ್ಪುವಿನ ಮೇಲೆ ಪ್ರೀತಿ ಆಯಿತು ಅಂದರೆ ಎಲ್ಲೋ ಒಂದು ಕಡೆ ನಾವು ಸಿದ್ದರಾಮಯ್ಯವರ ಬ್ಲಡ್ಡನ್ನು ಚೆಕಪ್ ಮಾಡಬೇಕಾಗತ್ತೆ. ಇವರು ಕೂಡ ಟಿಪ್ಪು ಸಂತತಿಯಿಂದ ಮತಾಂತರವಾಗಿ ಬಂದಂಥವ್ರು ಅನ್ನೋದು ನಮಗೆ ಅನುಮಾನ ಆಗ್ತದೆ. ಕಾಶ್ಯಪ್ನವರು ಅವ್ರ ಬಗ್ಗೆ ಹೇಳುವಂಗೆ ಇಲ್ಲ. ಅವರಂತೂ ಇಸ್ಲಾಮಿಕ್ ಅವರು ಕಾಂಗ್ರೆಸ್ ಪಕ್ಷನೇ ಇಸ್ಲಾಮಿಕ್ ಪಕ್ಷ, ಮುಸ್ಲಿಮ್ಸ್ ಪಕ್ಷ ಅಲ್ಲ. ಸಾದಿಕ್ ಪಾಷಾ ನೆನ್ಪಿಟ್ಕೊಳ್ಳಿ, ಮುಸ್ಲಿಮ್ಸ್ಗೆ ಯಾರೂ ವಿರೋಧ ಇಲ್ಲ ಈ ದೇಶದಲ್ಲಿ, ಇಸ್ಲಾಮಿಕ್ಗೆ ಮಾತ್ರ ವಿರೋಧ ಇರುವಂಥದ್ದು. ಕಾಂಗ್ರೆಸ್ ಅನ್ನೋದು ಇಸ್ಲಾಮಿಕ್ ಪಕ್ಷ. ಇಸ್ಲಾಮಿಕ್ ಪಕ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಗುಂಡಿಗಳನ್ನು ಮುಚ್ಚಿ ನೀವು ಮಾಡಿರುವ ಭ್ರಷ್ಟಾಚಾರಗಳನ್ನು ಕೊಲ್ಲಿ ಅಂತ ಹೇಳ್ತಾರೆ ಮಾತಿಗೆ. ಹೌದು ಹೌದು. ಅದರಲ್ಲಿ ಏನ್ ಬರ್ದಿರೋದಂದ್ರೆ ನಾನು ಹೇಳ್ಬಿಡ್ತೀನಿ. ನಾನು ಒಂದು ಹೇಳಿ, ನಸ್ರುಮಿನಲ್ಲಾಹು ಫತಮನ್ ಕನ್ನಡದಲ್ಲಿ ಹೇಳಿ. ಅದಕ್ಕೆ ಅರ್ಥ ಏನಂದ್ರೆ ನೋಡಿ, ಟಿಪ್ಪು ಭಾಷೆ ಮಾತಾಡಿಲ್ಲ, ಅರಬಿ ಕೇಳ್ಕೊಳ್ಳಿ. ಅಲ್ಲ ಅಂಡ್ ಕನ್ನಡ ಭಾಷೆ ತೆಗೆದು ಅರಬಿ ಭಾಷೆ ಅದರಲ್ಲಿ ಏನು ಹೇಳಿ. ಇದು ನೋಡಿ, ಹೆಲ್ಪ್ ಫ್ರಮ್ ಅಲ್ಲ
ಅಂಡ್ ನೇರ್ ವಿಕ್ಟ್ರಿ ಅದ್ರದ್ದು ಅರ್ಥ ಏನೋ ಕಾಫ್ರನ್ನು ಕೊಲ್ಲೆ ಅಂತಿಲ್ಲ, ಅದು ಪದೇ ಪದೇ ಆ ತಲ್ವಾರ್ ಮೇಲೆ ಖಡ್ಗ ಮೇಲೆ ಬರ್ದಿದ್ದಾರೆ ಕಾಫಿರನ್ನು ಕೊಲ್ಲೆ ಅಂತ ಅಲ್ಲ. ನಸ್ರುಲ್ಲಾಹು ಫತಮನ್ ಖರೀಬ್ ಅಂತ ಒಂದು ಆಯತ್ತು, ಅದು ಆಯತ್ತು ಅರ್ಥ. ಅದು ನಮ್ಗೆ ಹತ್ರ ಇದೆ, ಇದು ಜಯ ಹತ್ರ ಇದೆ, ದೇವರು ಅಲ್ಲಾನು ಹತ್ರ ಇಕ್ಕಿದ್ದಾನೆ ಜಯ ಅಂತ ಅದ್ರ ಮೇಲೆ ಅದು ಬರ್ದಿರೋದು ಅದ್ರ ಮೇಲೆ ಅಷ್ಟೇ. ಇನ್ನೊಂದು ಟಿಪ್ಪು ಸುಲ್ತಾನ್ ಅವರು ಮತಾಂತ ಮಾಡ್ತಾ ಇದ್ದಿದ್ರೆ ನಮ್ಮ ನರ್ಗೇಶ್ ಸರ್ಗಲ್ ಅವರು ಶಾರುಖ್ ಖಾನ್ ಹೆಸರು ಇವರು ಸಲ್ಮಾನ್ ಖಾನ್ ಅವ್ರದ್ದು ಬೇರೆ, ನಿಮ್ದು ಬೇರೆ, ನಂದು ಇರ್ತಾ ಇತ್ತು. ಮತಾಂತ ಮಾಡಲಿಲ್ಲ, ಬಲವಂತಾಗಿ ಇಸ್ಲಾಂ ಧರ್ಮದಲ್ಲಿ ಬನ್ನಿ ಅಂತ ಯಾರು ಮಾಡಲಿಲ್ಲ. ಇಲ್ಲಾಂದ್ರೆ ಮತಾಂತ ಮಾಡಿದ್ರೆ ನೀವು ಶಾರುಖ್ ಖಾನ್ ಫೈನಲ್ ರಿಯಾಕ್ಷನ್ ಕೊಟ್ಬಿಡಿ. ರಾಜ್ಯದ ಮುಖ್ಯಮಂತ್ರಿ, ಮುಖ್ಯವಾಗಿ ರಾಜ್ಯದ 7 ಕೋಟಿ ಜನ ಮುಖ್ಯಮಂತ್ರಿಗಳು ಯಾವುದೋ ಒಂದು ಸಮುದಾಯ ಪರವಾಗಿ ಮಾತಾಡ್ಕೊಂಡು ಸದನ ಹಾಳು ಮಾಡೋದಲ್ಲ. ಈ ಸಿದ್ದರಾಮಯ್ಯ ಅವರು ಬಂದಾಗಿಂದ ಇವತ್ತರೆಗೂ ಆಗಿರೋಂಥ ಅಭಿವೃದ್ಧಿ ರಾಜ್ಯದಲ್ಲಿ SM ಕೃಷ್ಣ ಅವರು ಇದ್ರು, ಅವಾಗ ಮಾಡಿದ ಸಾಲ ಎಷ್ಟಿತ್ತಂತೆ, ಸಾಲದ ಹೊರೆ ರಾಜ್ಯದ ಮೇಲೆ 3,590 ಕೋಟಿ ಇತ್ತು SM ಕೃಷ್ಣ ಅವರು ಮಾಡಿತ್ತು. ಅದೇ ರೀತಿ ಧರ್ಮಸಿಂಗ್ ಅವರು ಸಾಲ ಮಾಡಿತ್ತು 15,635 ಕೋಟಿ ಸಾಲ ಇತ್ತು ರಾಜ್ಯದ ಮೇಲೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಸಾಲ ಮಾಡಿದ್ದು 3,545 ಕೋಟಿ. ಅದರಲ್ಲಿ 2,500 ಕೋಟಿ 2,500 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದಾರೆ. ಆ ಸಾಲ ಮಾಡಿದಾಗ ಅಂದರೆ ಅಭಿವೃದ್ಧಿಗಳು ಹೇಗೆ ಮಾಡ್ಕೊಂಬಂದ್ರು ಅಂತ. ಅದೇ ರೀತಿ BS ಯಡಿಯೂರಪ್ಪ ಅವರು ಸಾಲ ಮಾಡಿದಾಗ 25,653 ಕೋಟಿ ಸಾಲ ಮಾಡಿದ್ರು. ಅದರಲ್ಲಿ 4,000 ರೂಪಾಯಿ ರೈತರಿಗೆ ಸೇರಿಸ್ಕೊಡ್ಬೇಕು. ಕೇಂದ್ರ ಸರ್ಕಾರ 6,000, ರಾಜ್ಯ ಸರ್ಕಾರ 4,000 ಸೇರಿಸಿ 10,000 ರೈತರಿಗೆ ಕೊಡ್ತಾ ಇದ್ರು. ಅದನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸ್ತು. ಅದೇ ರೀತಿ ಸದಾನಂದ ಗೌಡ ಬಂದಾಗ 9,464 ಕೋಟಿ ಸಾಲ ಮಾಡಿದ್ರು. ಅದೇ ರೀತಿ ಜಗದೀಶ್ ಶೆಟ್ಟರ್ ಬಂದಾಗ 13,464 ಕೋಟಿ ಸಾಲ ಮಾಡಿದ್ರು. ಸಿದ್ದರಾಮಯ್ಯವರು ಸಮೀಕ್ಷೆ ಪ್ರಕಾರ ಶ್ರೀಮಂತ ನಾಯಕ CM ಅಂತ ಅನ್ನಿಸ್ಕೊಂತ ಇರೋರು 4.91 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು ನೋಡೋ ಯಾವುದೇ ಇಲಾಖೆಗಳ ಹಣ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ಆರ್ಥಿಕ ದಿವಾಳಿ ಮಾಡಿದ್ದಾರೆ. ಪರಮೇಶ್ವರ್ ಹೇಳ್ತಾರೆ ಹಣ ಇಲ್ಲ ರೀ, CM ಹತ್ರ ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ ಇಲಾಖೆಯಲ್ಲಿ ದುಡ್ಡು ಇಲ್ಲ ಅಂತಾರೆ, ಪವರ್ ಇಲಾಖೆಯಲ್ಲಿ ಕೇಳಿ ಇಲ್ಲ ಅಂತಾರೆ, ಆಹಾರ ಇಲಾಖೆಯಲ್ಲಿ ಕೇಳಿ ಇಲ್ಲ ಅಂತಾರೆ, ಶಿಕ್ಷಣ ಇಲಾಖೆಯಲ್ಲಿ ಕೇಳಿ ಇಲ್ಲ ಅಂತಾರೆ, PWD ಕೇಳಿ ಇಲ್ಲ ಅಂತಾರೆ. ಎಲ್ಲಿದೆ ಮತ್ತೆ ದುಡ್ಡಿದು? 4,91 ಕೋಟಿ ಸಾಲ ಮಾಡಿದ್ದೀರಲ್ಲ ಸಿದ್ದರಾಮಯ್ಯರೇ. ಲಾಸ್ಟ್ ಸದನದಲ್ಲಿ ನೀವು ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ್ರಿ. ಇವತ್ತು 1 ವರ್ಷದಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಪೂರ್ಣ ಮಾಡಿದ್ದೀರಾ? ಅವೈಜ್ಞಾನಿಕವಾದ ಕಾರ್ಯಕ್ರಮ 5 ಗ್ಯಾರಂಟಿ ತಂದು ದಿವಾಳಿ ಎತ್ತಿ ಅವರೇ ಶಾಸಕರು ತಮ್ಮ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಚರಂಡಿ ಮುಚ್ಚಕ್ಕಾಗಿಲ್ಲ, ಒಂದು ಟೆಂಡರ್ ಮಾಡಕ್ಕಾಗಿಲ್ಲ, ಆಮೇಲೆ ಗುದ್ಲಿ ಪೂಜೆ ಮಾಡಿದ್ರೆ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ನಾನಾ ರೀತಿ 106 ಹೇಳ್ತಾ ಇದ್ದಾರೆ. ಆಗ್ತಾ ಇಲ್ಲ. ಇಷ್ಟು ಲಕ್ಷ ಸಾಲ ಮಾಡಿ. ಮೇಡಮ್, ನಾನು ಹೇಳೋದು ಇಷ್ಟೇ, ಇತಿಹಾಸದಲ್ಲಿ ಏನು ದಾಖಲಾಗಿದೆ ಅಲ್ಲಿ ಕೆಲವು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇರ್ಬೋದು ವ್ಯಕ್ತಿಯಲ್ಲಿ. ಆಗಿನ ಕಾಲಘಟ್ಟಕ್ಕೆ ಸನ್ನಿವೇಶಗಳಿಗೆ ತಕ್ಕಂತೆ ವ್ಯಕ್ತಿ ವರ್ತಿಸ್ಬೋದು. ಅದನ್ನು ಈಗಿನ ಕಾಲಘಟ್ಟಕ್ಕೆ ಸನ್ನಿವೇಶಕ್ಕೆ ಇದನ್ನು ಮಾಡಿ ಜನರನ್ನು ದಿಕ್ಕು ತಪ್ಪಿಸೋದಾಗ್ಲಿ, ಜನರಲ್ಲಿ ಗೊಂದಲ ಮಾಡೋದಾಗ್ಲಿ ಅದು ಒಳಿತಲ್ಲ ಅಂತ ನನ್ನ ಒಬ್ಬ ಅಕಾಡೆಮಿಷಿಯನ್ ಆಗಿ ನಾನು ಹೇಳ್ತೀನಿ. ನಿಮ್ಮ ಮಕ್ಕಳಿಗೆ ಮತಾಂತರ ಆದಾಗ ನನ್ನ ತಾಯಿ ಏನೂ ಮಾಡಲಿಲ್ಲ ಅಂತೇಳಿ ನಿಮಗೆ ಬರಬಾರ್ದು ಕಪ್ಪು ಚುಕ್ಕೆ. ಅದಕ್ಕೆ ಸುಳ್ಳನ್ನ ಯಾವತ್ತೂ ಅವ್ರವ್ರಿಗೆ ಬಿಟ್ಟಿದ್ದು ಬಿಡಿ ಸುಂದ್ರೆ ಸರ್. ಇತಿಹಾಸ ಯಾರ್ಯಾರು ಹೆಂಗೆ ಓದ್ಕೊಂಡಿದ್ದಾರೋ ಹಂಗೆ ತಿಳಿ ಹೇಳ್ತಾರೆ. ಧನ್ಯವಾದಗಳು ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎನಿವೆ, ರಾಜ್ಯದಲ್ಲಿ ಮತ್ತೊಮ್ಮೆ ಟಿಪ್ಪು ಜಯಂತಿ ಅನ್ನುವಂಥ ವಿವಾದಗಳು ಮುನ್ನೆಲೆಗೆ ಬಂತು. ಬಟ್ ಏನೇ ಹೇಳಿ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ರೈತರ ಹೋರಾಟಗಳಾಗ್ತಾ ಇದೆ, ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ, ಜೊತೆಗೆ ಕಾಂಗ್ರೆಸ್ನಲ್ಲೇ CM ಕುರ್ಚಿಯ ಗುದ್ದಾಟ ಇದೆ. ಇಷ್ಟೆಲ್ಲ ವಿವಾದಗಳಿದ್ದಾಗ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಇಲ್ಲದೆ ಇರುವಂತಹ ವಿವಾದಗಳು ಬೇಕಾ? ಯಾಕಂದ್ರೆ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಪರ ವಿರೋಧದ ಚರ್ಚೆಗಳಾಗುತ್ತೆ. ಹಿಂಗಿರುವಾಗ ಈ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನೋದು ಪ್ರಶ್ನೆ. ಕಾದ್ ನೋಡೋಣ ರಾಜ್ಯ ಸರ್ಕಾರದ ನಿಲುವೇನಾಗಿರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.